ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಟೊಮೆಟೊ ಬೆಳೆಯ ನಿರ್ವಹಣೆಯನ್ನು 30 ದಿನಗಳ ಕಾಲ ಹೇಗೆ ಮಾಡುವುದು ಅಂತ ತಿಳಿಸಲಿಕ್ಕೆ ಬಂದಿದ್ದೀನಿ. ಮೊದಲಿಗೆ ನಾನು ನಾಟಿ ಮಾಡಿದ ಮಾರನೆಯ ದಿನ ಈ ರ್ಯಾಡಿ ಫಾರ್ಮ್ ಅನ್ನು ನಾನು 200 ಲೀಟರ್ ಡ್ರಮ್ಗೆ ಅರ್ಧ ಲೀಟರ್ನ ಸೇರಿಸಿ ಪ್ರತಿಯೊಂದು ಗಿಡಕ್ಕೂ 50 ml ಉಪಚರಿಸಿದ್ದೀನಿ. ಅದಾದ 3 ದಿನಗಳ ಬಳಿಕ ಈ PCT410 ಅನ್ನು ಇನ್ಸೆಕ್ಟಿಸೈಡ್ ಕಮ್ ಫಂಗಿಸೈಡ್ನ 250 ml PCT410ನ 200 ಲೀಟರ್ ನೀರಿಗೆ ಸೇರಿಸಿ ಇದನ್ನು ಸಹ ಪ್ರತಿಯೊಂದು ಗಿಡಕ್ಕೂ 50 ml ರೀತಿ ಉಪಚರಿಸಿದ್ದೀನಿ. ಇದರ ಕಾರ್ಯವೈಖರಿ ಬಂದು ಏನು ಮೊದಲಿಗೆ ಬರುವಂಥ ಕಾಲರ್ ರಾಟ್, ಸ್ಟೆಮ್ ರಾಟ್, ವಿಲ್ಟ್, ಡೈಬ್ಯಾಕ್, ಹಾಗಾಗಿ ಏನು ಈ ಬೇರು ಕೊಡೆಯ ಹುಳ, ಕಾಂಡ ಕೊರೆಯುವ ಹುಳವನ್ನು ನಿರ್ವಹಣೆ ಮಾಡುತ್ತದೆ. ಅದಾದ ನಂತರ ಇದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿಯೂ ಸಹ ಕೆಲಸ ಮಾಡುತ್ತದೆ. ಇನ್ನು ಮೊದಲಿಗೆ ದಾಳಿ ಮಾಡುವಂತಹ ಹಸಿರು ಜಿಗಿ ಹುಳ, ಬಿಳಿ ನೊಣ ಇವುಗಳನ್ನೆಲ್ಲವೂ ಕೊಲ್ಲುತ್ತದೆ. ಅದಾದ 3 ದಿನಗಳ ಬಳಿಕ ನಾನು ಏನು ನೋಡ್ತಿದ್ದೀರಾ, ಈ ನ್ಯಾಚುರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದ ಪೊಟ್ಯಾಷಿಯಂ ಮೆಟ್ ಹಾಗೂ 1 kg ಮತ್ತು ಅರ್ಧ kg ವ್ಯಾಮ್ ಬೂಸ್ಟರ್ನ ನಾನು ಸೇಮ್ ಒಂದು 200 ಲೀಟರ್ ಡ್ರಮ್ಗೆ ಸೇರಿಸಿ ಪ್ರತಿಯೊಂದು ಗಿಡಕ್ಕೂ 50 ml ರೀತಿಯಾಗಿ ಉಪಚರಿಸಿದ್ದೀನಿ. ಇದರ ಕಾರ್ಯವೈಖರಿ ನೋಡೋದಾದರೆ ಬೇರಿನ ಬೆಳವಣಿಗೆ, ಇದು ಫಾಸ್ಫರಸ್ ಏನಿರುತ್ತೆ ಅದನ್ನ ಸಾಲ್ಯುಬಲೈಸಿಂಗ್ ಮಾಡಿ ಗಿಡಕ್ಕೆ ಒದಗಿಸುತ್ತದೆ. ಉತ್ತಮವಾದ ಫಲಿತಾಂಶವನ್ನು ಹೊಂದಿರುತ್ತದೆ. ಇವೆಲ್ಲವೂ ಬುಡಗಳಿಗೆ ಉಪಚರಿಸಿದ ನಂತರ ನಾನು ಮೊದಲನೇ ಸ್ಪ್ರೇನ ಕೈಗೊಂಡಿರುತ್ತೇನೆ. ಮೊದಲನೇ ಸ್ಪ್ರೇ ಬಂದು 14ನೇ ದಿನ ಕೈಗೊಂಡಿರುತ್ತೇನೆ. ಯಾವ ಸ್ಪ್ರೇ ಅಂದರೆ ಏನು ನೋಡ್ತಿದ್ದೀರಾ, ಡಿನೋಟಿಫಿರಾನ್ ಹಾಗೂ ಒಂದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ನ ಸೇರಿಸಿ ನಾನು ಸ್ಪ್ರೇನ ಮಾಡಿದ್ದೀನಿ. ಇದು ಸಹ ಬಿಳಿ ನೊಣ, ಹಸಿರು ಹುಳವನ್ನು ಕಂಟ್ರೋಲ್ ಮಾಡುತ್ತದೆ. ಅದಾದ 10 ದಿನಗಳ ಬಳಿಕ ನಾನು ಪ್ಲೆಸಿವಾ ಅದರ ಜೊತೆ ಈ ಯಾರೋವಿಟಾ ಬಡ್ ಬಿಲ್ಡರ್ನ ಸಹ ಸ್ಪ್ರೇ ಮಾಡಿದ್ದೀನಿ. ಅದು ಸಹ ಉತ್ತಮವಾದ ರಿಸಲ್ಟ್ ಇದೆ. ಈ ಪ್ಲೆಸಿವಾ ಬಂದು ವೈಟ್ ಫ್ಲೈ ಹುಳು, ಹಾಗೆ ಮೊದಲನೇ ಹಂತದ ಈ ಜಾಸಿಡ್ಸ್, ಅಪಿಡ್ಸ್ನ ಎಲ್ಲ ಕಂಟ್ರೋಲ್ ಮಾಡ್ತದೆ. 20ನೇ ಫರ್ಟಿಗೇಷನ್ ಹಂತಕ್ಕೆ ಹೋಗೋದಾದರೆ 20ನೇ ದಿನ ನಾನು ಈ 1261 ಒಂದು 4 kg ಕೊಟ್ಟಿದ್ದೀನಿ. ಅದಾದ ನಂತರ 28ನೇ ದಿನ ಏನು ನೋಡ್ತಿದ್ದೀರ, ಈ 13-14-13ನ ಒದಗಿಸಿದ್ದೀನಿ. ಇಷ್ಟು 30 ದಿನಗಳ ಕಾಲ ನಾನು ಟೊಮೆಟೊ ನಿರ್ವಹಣೆಯ ಬಗ್ಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಇದು ನಾನು ಮಾಡಿರುವಂತಹ ಟೊಮೆಟೊ ನಿರ್ವಹಣೆ ತುಂಬ ಉತ್ತಮ ರೀತಿಯ ಫಲಿತಾಂಶ ಬಂದಿದೆ. ಧನ್ಯವಾದಗಳು.